ಎಲ್ರಿಗೂ ವೆಲ್ಕಮ್ ಟು ಸುದೀಸ್ ಕನ್ನಡ ಬ್ಲಾಗ್. ಇವತ್ತು ನನ್ನ ಮಗಳ ಬರ್ಡೇ ಆದ್ರಿಂದ ಮಧ್ಯಾಹ್ನದಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ನಾವೇ ಬಲೂನ್ಸ್ ಡೆಕೋರೇಟ್ ನೆಲ್ಲ ಮಾಡ್ಕೊಂಡ್ವಿ. ನನ್ನ ಮಕ್ಳು ಕೂಡ ನನ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ವರ್ಷ ಸಿಂಪಲ್ ಆಗಿ ಬರ್ಡೇ ಡೆಕೋರೇಟ್ ನ ಮಾಡ್ಕೊಂತಾ ಇದ್ದೀನಿ. ಹಾಗೆ ಬರ್ಡೇ ಸ್ಪೆಷಲ್ ಆಗಿ ಡಾಬಾ ಸ್ಟೈಲ್ ಮಶ್ರೂಮ್ ಟಿಕ್ಕಾ ಕರಿ ನಾನ್ ರೊಟ್ಟಿನ ಮಾಡ್ಕೊಂತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ಗೆ ಮೊಸರು, ಅರಿಶಿನದ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಪೆಪ್ಪರ್ ಪೌಡರ್, ಜೀರಿಗೆ ಪೌಡರ್, ಸ್ವಲ್ಪ ಉಪ್ಪು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. 800 ಗ್ರಾಮ್ ಆಗಷ್ಟು ಮಶ್ರೂಮ್ ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಮಶ್ರೂಮ್ ನ 4 ಭಾಗ ಆಗಿರೋ ತರ ಕಟ್ ಮಾಡ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಉಪ್ಪು ಖಾರ ಅಂಟುತ್ತೆ. ಇವಾಗ ಒಂದು 10 ನಿಮಿಷ ಮ್ಯಾರಿನೇಟ್ ಆಗೋಕ್ ಬಿಡ್ಬೇಕು. ಹಾಗೆ ನಾನು ಹೊಸದಾಗಿ ನಾನ್ ಸ್ಟಿಕ್ ಕಡಾಯಿನ ತಗೊಂಡಿದ್ದೆ, ಯೂಸ್ ಮಾಡಿರ್ಲಿಲ್ಲ, ಈಗ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಪಾತ್ರೆನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಇಟ್ಬಿಟ್ಟು 2 ಟೀ ಸ್ಪೂನ್ ಕಡಲೆ ಬೀಜ ಹಾಕೊಂಡಿದ್ದೀನಿ. ಒಂದ್ ಚಕ್ಕೆ, ಒಂದ್ ಲವಂಗ, ಒಂದ್ ಏಲಕ್ಕಿ ಕಾಯಿ, 1 ಸ್ಪೂನ್ ಜೀರಿಗೆ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಅದೇ ಪಾತ್ರೆಗೆ ಎಣ್ಣೆ ಹಾಕೊಂತ ಇದ್ದೀನಿ. ಸ್ವಲ್ಪ ಕಟ್ ಮಾಡಿರುವಂತಹ 3 ದೊಡ್ಡ ಈರುಳ್ಳಿ, 1 ಬ್ಯಾಡಗಿ ಮೆಣಸಿನ್ಕಾಯಿ, 2 ಟಮೋಟ, 10ರಿಂದ 12 ಬೆಳ್ಳುಳ್ಳಿ, 1 ಇಂಚು ಶುಂಠಿ, 14ರಿಂದ 15 ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬೆಂದಾದ್ಮೇಲೆ 1/4 ಲೋಟದಷ್ಟು ನೀರ್ ಹಾಕಿ ಈ ರೀತಿ ಬೇಯಿಸ್ಕೊಬೇಕು. ಜಾಸ್ತಿ ಏನು ಬೇಯಿಸೋದೇನು ಬೇಕಾಗೋದಿಲ್ಲ, ಯಾಕಂದ್ರೆ ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ತೀವಲ್ವಾ. ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ರೆ ಸಾಕು ನಮ್ಗೆ. ಇವಾಗ ಆಗಿದೆ. ಪಕ್ಕದಲ್ಲಿ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ನಾನು ಎಣ್ಣೆ, ಕಸೂರಿ ಮೇಥಿ, 1 ಟೀ ಸ್ಪೂನ್ ಆಗಷ್ಟು ಜೀರಿಗೆ ಹಾಕೊಂತ ಇದ್ದೀನಿ. 2 ಕಟ್ ಮಾಡಿರುವಂತಹ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ, ಅದನ್ನ ಹಾಕಿ ಕಟ್ ಮಾಡಿರುವಂತಹ ಟಮೋಟ 2 ಹಾಕೊಂಡಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಮಶ್ರೂಮ್ ನ ಹಾಕೊಂಡು 10 ನಿಮಿಷ ಫ್ರೈ ಮಾಡ್ಕೊಂತಿದ್ದೀನಿ. ಅಷ್ಟರಲ್ಲಿ ಮಸಾಲೆ ಎಲ್ಲ ತಣ್ಣಗಾಗಿದೆ. ನಾವು ಹುರಿದಿಟ್ಟಿದ್ವಲ್ಲ ಕಡಲೆ ಬೀಜ ಆರಿದೆ, ಅದನ್ನು ಹಾಗೆ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಮಸಾಲೆನೂ ಸಹ ಈಗ ರುಬ್ಕೊಂತಿದ್ದೀನಿ. ಈಗ ಮಶ್ರೂಮ್ ಬೆಂದಿದೆ. 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಜೀರಿಗೆ ಪುಡಿ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ರುಬ್ಬಿರುವಂತಹ ಮಸಾಲೆನ ಹಾಕ್ಬಿಟ್ಟು ಜಾಸ್ತಿ ನೀರ್ ಹಾಕಕ್ ಹೋಗ್ಬಾರ್ದು, ಜಾಸ್ತಿ ತೆಳುನೂ ಇರಬಾರ್ದು, ಗಟ್ಟಿನೂ ಇರಬಾರ್ದು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತ. ಈ ರೀತಿ ಕನ್ಸಿಸ್ಟೆನ್ಸಿನಲ್ಲಿ ಇರ್ಬೇಕು. ಇದು ಚೆನ್ನಾಗಿ ಕುದೀಲಿ. ಈಗ ನಾವು ಅವಾಗ್ಲೇ ಮ್ಯಾರಿನೇಟ್ ಆಗ್ಬೇಕಾದ್ರೆ ಉಪ್ಪು ಹಾಕಿದ್ವಿ. ಇವಾಗ ನಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕೊಬೇಕು. ಇವಾಗ ಆಗಿದೆ. ಚೆನ್ನಾಗಿ ಸ್ವಲ್ಪ ಒಂದು 10 ನಿಮಿಷ ಕುದಿಯಕ್ ಬಿಡೋಣ ಲೋ ಫ್ಲೇಮ್ ಅಲ್ಲಿ. ಅಷ್ಟರಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಕಸೂರಿ ಮೇಥಿ 1 ಸ್ಪೂನ್ ಅಷ್ಟು ಲೋ ಫ್ಲೇಮ್ ಅಲ್ಲೇ ಹುರ್ಕೊಂಡು ಆರಿದ್ಮೇಲೆ ಕೈಯಲ್ಲಿ ಈ ರೀತಿ ಸ್ಮ್ಯಾಶ್ ಮಾಡ್ಬಿಟ್ಟು ಹಾಕ್ಬೇಕು. ಈಗ ಆಗಿದೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಚೆನ್ನಾಗಿ ಎಲ್ಲ ಕುದೀತಾ ಇದೆ. ಇನ್ನೇನು ನಾವು ಆ ಗ್ಯಾಸ್ ಸ್ಟವ್ ಆಫ್ ಮಾಡ್ತೀವಿ ಅಂದಾಗ ಈ ರೀತಿ ಹಾಕ್ಬೇಕು. ಹಾಗೆ ನಾನು ಫ್ರೆಶ್ ಕ್ರೀಮ್ ನ ಹಾಕೊಂತ ಇದ್ದೀನಿ. ನಾನು ಫ್ರಿಜ್ ಅಲ್ಲಿ ಇಟ್ಟಿದ್ದೆ, ಅದಕ್ಕೆ ಈ ರೀತಿ ಗಟ್ಟಿ ಆಗಿದೆ. ಇವಾಗ ಮಶ್ರೂಮ್ ಟಿಕ್ಕಾ ಕರಿ ರೆಡಿ ಆಗಿದೆ. ನಾನ್ ರೊಟ್ಟಿಗೆ ಗೋಧಿ ಹಿಟ್ಟನ್ನ ತಗೊಂತಾ ಇದ್ದೀನಿ. 1 ಸ್ಪೂನ್ ಆಗಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ಸಕ್ಕರೆ, ಅರ್ಧ ಲೋಟದಷ್ಟು ಹಾಲು, ಅರ್ಧ ಲೋಟದಷ್ಟು ಮೊಸರು, ಸ್ವಲ್ಪ ನೀರ್ ಹಾಕಿ ಈ ರೀತಿ ಕಲ್ಸ್ಕೊಬೇಕು. ಕಲ್ಸ್ಕೊಂಡಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಕಲಸಿ ಇಡ್ತೀನಿ. ಸ್ವಲ್ಪ ಒಂದ್ ಅರ್ಧ ಗಂಟೆ ಇಲ್ಲ 1 ಅವರ್ ನೆಂದ್ರೆ ಸಾಕು. ಅಷ್ಟರಲ್ಲಿ ಒಂದು ರಸಂ ಮಾಡ್ಕೊಂಡ್ಬಿಡ್ತೀನಿ. ಪಾತ್ರೆಗೆ 3 ಟಮೋಟೊ ಕಟ್ ಮಾಡಿರೋಂಥದ್ದು, ಕೊತ್ತಂಬರಿದು ಕಡ್ಡಿ ಇರುತ್ತಲ್ಲ ಅದು, 5ರಿಂದ 6 ಕರ್ಬೇವಿನ ಸೊಪ್ಪು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ರಸನ ಹಾಕೊಬೇಕು. ಎಷ್ಟು ಬೇಕಷ್ಟು ನೀರ್ ಹಾಕೊಂಡು ನಾವು ಬೇಯಕ್ ಇಟ್ಟಿದ್ದೀವಿ. ಅಷ್ಟರಲ್ಲಿ ಒಂದು ಬಾಂಡ್ಲಿಗೆ ತೊಗರಿಬೇಳೆ, ಧನಿಯಾ, ಜೀರಿಗೆ, ಮೆಣಸು, ಮೆಂತ್ಯ, ಒಣಮೆಣಸಿನ್ಕಾಯಿ 2, ಕರಿಬೇವು ಎಲ್ಲ ಹಾಕಿ ಸಣ್ಣ ಊರಿನಲ್ಲೇ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಿದ್ದನ್ನ ಪೌಡರ್ ಮಾಡ್ಕೊಬೇಕು. ಇವಾಗ ರಸಂಗೆ ಕಟ್ ಮಾಡ್ಕೊಂಡಿರುವಂತಹ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿನ ಈ ರೀತಿ ಹಾಕೊಬೇಕು. ಇವಾಗ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಈ ಟೈಮಲ್ಲಿ ಹಾಕೊಂಡು ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಇವಾಗ್ಲೇ ಹಾಕೊಬೇಕು. ಸ್ವಲ್ಪ ಅರಿಶಿನ ಹಾಕಿ ಹಾಗೆ ಒಗ್ಗರಣೆ ಕೊಟ್ಬಿಡೋಣ. ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ರಸಂಗೆ ಒಂದು ಒಗ್ಗರಣೆ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಬೆಲ್ಲ ಹಾಕಿ ನಾವು ಕುದಿಸಿದ್ರೆ ಸಾಕು. ಜಾಸ್ತಿ ಏನ್ ಕುದಿಸೋದ್ ಬೇಡ. ಈಗ ರಸಂ ರೆಡಿ ಆಗಿದೆ. ನಲ್ಲಿ ಈ ತರ ರಸಂ ಇದ್ರೆ ತುಂಬಾನೇ ರುಚಿಯಾಗಿರುತ್ತೆ ಅಲ್ವಾ. ಹಾಗೆ ಇವಾಗ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಪಾಪುನೆಲ್ಲ ರೆಡಿ ಮಾಡ್ಬೇಕು, ಅದಕ್ಕೆ ಇವಾಗ ರೆಡಿ ಆಗಿ ಹೋಗ್ತಾ ಇದ್ದೀನಿ. ನಾನು ಸಹ ರೆಡಿ ಆಗಿ ಬಂದೆ. ಸ್ವಲ್ಪ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಕೇಕ್ ಎಲ್ಲ ತರಕ್ ಹೋಗಿದ್ದಾರೆ. ಅಷ್ಟೊತ್ತಿಗೆ ನಾನು ರೊಟ್ಟಿ ಮಾಡ್ಕೋಣ ಅನ್ಬಿಟ್ಟು ಮಾಡ್ಕೊಂತಾ ಇದ್ದೀನಿ. ಇದಕ್ಕೆ ಚಪಾತಿ ತರ ನಾವು ಲಟ್ಟಿಸ್ಕೊಂಡ್ಬಿಟ್ಟು ಇದಕ್ಕೆ ಕೊತ್ತಂಬರಿ, ಕ್ಯಾರೆಟ್, ಸ್ವಲ್ಪ ಎಳ್ಳನ್ನ ಹಾಕೊಂಡು ನಾವು ಚಪಾತಿ ಸುಡ್ತೀವಲ್ಲ ಅದ್ ರೀತಿ ಸುಟ್ಕೊಬೇಕು. ಇದಕ್ಕೆ ನಾವ್ ಯಾವ್ದೇ ರೀತಿ ಎಣ್ಣೆನ ಅಪ್ಲೈ ಮಾಡೋಂಗಿಲ್ಲ. ಇದು ಬರ್ಡೇ ಅಲ್ವಾ, ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಕ್ ಆಗಿಲ್ಲ. ಯಾಕಂದ್ರೆ ಮನೆಯಲ್ಲಿ ಅಡ್ಗೆ ಕೆಲಸ ಎಲ್ಲ ಜಾಸ್ತಿ ಇದೆಯಲ್ವಾ, ಅದ್ರಿಂದ ನಮ್ಮ ಅತ್ತೆ ಮತ್ತೆ ಮಕ್ಳು ಕರ್ಕೊಂಡು ಹೋಗಿದ್ದಾರೆ. ಪಾಪು ಬಂದಿದ ತಕ್ಷಣ ಪಾಪುನ್ ರೆಡಿ ಮಾಡ್ಬಿಟ್ಟು
ಸ್ವಲ್ಪ ಕೆಲಸ ಇದೆ, ಡೆಕೋರೇಟ್ ಕೇಕ್ ಎಲ್ಲ ತರಕ್ಕೆಲ್ಲ ಹೋಗಿದ್ದಾರೆ. ಅವ್ರು ಕೇಕ್ ಎಲ್ಲ ತಂದ್ಮೇಲೆ ಸ್ವಲ್ಪ ಟೇಬಲ್ದೆಲ್ಲ ನಾವು ರೆಡಿ ಮಾಡ್ಬೇಕಲ್ವಾ, ಅದನ್ನು ಮಾಡ್ಕೊಬೇಕು ಇವಾಗ. ತಂದಾಗ ಎಷ್ಟ್ ಕೆಲ್ಸ ಮಾಡಿದ್ರು ಮುಗಿಯೋದೇ ಇಲ್ಲ. ಬೆಳಗ್ಗೆಯಿಂದ ಮಾಡ್ತಾನೆ ಇದ್ದೀನಿ, ಬಟ್ ಕೆಲ್ಸ ಅಂತೂ ಮುಗಿತಾನೆ ಇಲ್ಲ. ಅಡ್ಗೆ ಕೆಲ್ಸ, ಪೂಜೆ ಕೆಲ್ಸ, ಮಗುಗೆ ರೆಡಿ ಮಾಡೋದು, ಪ್ರತಿಯೊಂದು ಕೆಲ್ಸನೂ ನಾವೇ ಮಾಡ್ಕೊಂತಾ ಇದೀವಿ. ಅದ್ರ ಜೊತೆಗೆ ಡೆಕೋರೇಟ್ ಸಹ ನಾವೇ ಮಾಡ್ಕೊಂತಾ ಇದೀವಿ. ಅದಂತೂ ತುಂಬಾನೇ ಕಷ್ಟನೇ ಆಗೋಯ್ತು ನಮ್ಗಂತೂ. ಅದು ನಾವು ಹ್ಯಾಪಿ ಬರ್ಡೇದೆಲ್ಲ ಇತ್ತಲ್ಲ, ಅದು ಬಿದ್ದು ಬಿದ್ದು ಹೋಗ್ತಾನೆ ಇತ್ತು. ಯಾಕಂದ್ರೆ ಅಲ್ಲಿ ನಾವ್ ಯಾವ್ದೇ ರೀತಿ ಮೊಳೆ ಗಿಳೆ ಏನು ಹೊಡ್ದಿರ್ಲಿಲ್ಲ ಗೋಡೆಗೆ, ಅದ್ರಿಂದ ಹಂಗಾಗ್ತಾ ಇತ್ತು. ಇವಾಗ ಚಪಾತಿನ ಸಹ ಸುಡ್ತಾ ಇದ್ದೀನಿ, ನೋಡ್ತಾ ಇದೀರಲ್ಲ. ಯಾವ್ದೇ ರೀತಿ ನಾನು ಎಣ್ಣೆ ಹಾಕಿಲ್ಲ. ತುಂಬಾನೇ ಚೆನ್ನಾಗಿರುತ್ತೆ ಹೆಲ್ತಿ ಫುಡ್. ಹಾಗೆ ನನ್ ಮಗಳು ಡ್ರೆಸ್ ಕೂಡ ಎತ್ತಿಡ್ತಾ ಇದ್ದೀನಿ. ಇವಾಗ ದೇವಸ್ಥಾನದಿಂದ ಬಂದ ತಕ್ಷಣ ಪಾಪುಗೆ ರೆಡಿ ಮಾಡ್ಬೇಕು. ನಮ್ ಹಸ್ಬೆಂಡ್ ಕೂಡ ಕೇಕ್ ಕೂಡ ತಗೊಂಡ್ ಬಂದ್ರು. ಒಂದು ನಾರ್ಮಲ್ ಕೇಕ್, ಒಂದು ಐಸ್ ಕೇಕ್ ತಗೊಂಡ್ ಬಂದಿದ್ರು. ಅದು ಹೊರಗಡೆ ಇಟ್ರೆ ಕರ್ಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಫ್ರಿಜ್ ನಲ್ಲಿ ಇಟ್ಟೆ. ಹಾಗೆ ನಮ್ ಪಾಪು ಬಟ್ಟೆ ಹಾಕೊಳಕ್ ತುಂಬಾನೇ ಹಠ ಮಾಡ್ತಿತ್ತು. ಯಾವಾಗ್ಲೂ ನಮ್ ಪಾಪುಗೆ ಶರ್ಟ್ ಪ್ಯಾಂಟ್ ಹಾಕ್ತಿದ್ವಿ. ಇದೇ ಫಸ್ಟ್ ಟೈಮ್ ಫ್ರಾಕ್ ಹಾಕ್ತಾ ಇರೋದು. ಪಾಪ ಹಾಕಿಸ್ಕೊಂತಾನೆ ಇರ್ಲಿಲ್ಲ, ತುಂಬಾನೇ ಅಳ್ತಾ ಇತ್ತು. ಹೇಗೋ ನಮ್ ಪಕ್ಕದ ಮನೆಯವ್ರು ಇದ್ರಲ್ಲ, ಜಾಸ್ತಿ ಟೈಮ್ ಎಲ್ಲ ಅಲ್ಲೇ ಸ್ಪೆಂಡ್ ಮಾಡೋದು. ಪಾಪ ಅವರೇ ರೆಡಿ ಮಾಡಿದ್ರು. ತುಂಬಾನೇ ಸಮಯ ತಗೊಂತು. ಕೇಕ್ ಕಟ್ ಮಾಡೋಕೆ ಸುಮಾರು 9:30ನೇ ಆಯ್ತು. ಅಂತೂ ತುಂಬಾನೇ ಅಳ್ತಿತ್ತು. ಪಾಪುದು ಫೋಟೋ ಕೂಡ ತೆಗಿಯೋಕ್ ಆಗಿಲ್ಲ. ಅಕ್ಕಪಕ್ಕದ ಮನೆಯವರೆಲ್ಲ ಬಂದಿದ್ರು. ಕತ್ಲೆ ಬೇರೆ ಆಗೋಗಿತ್ತು. ಅರ್ಶಿನ ಕುಂಕುಮ ಎಲ್ಲ ಕೊಟ್ವಿ. ಆಮೇಲೆ ಸ್ವಲ್ಪ ಬೇಜಾರಾಯ್ತು. ಕತ್ಲೆನಲ್ಲಿ ಏನಪ್ಪಾ ಇದು, ಯಾವತ್ತೂ ಇರ್ಲಿಲ್ಲ, ಇವತ್ತೇ ಕರೆಂಟ್ ಎಲ್ಲ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಸುಮಾರು ಒಂದು 10:15 ಬಂತು ಕರೆಂಟು. ಅಷ್ಟೊತ್ತಿಗೆ ಮನೆಯವ್ರದ್ದೆಲ್ಲ ಊಟನೂ ಸಹ ಎಲ್ಲ ಆಗೋಗಿತ್ತು. ಪಾಪು ಬೇರೆ ತುಂಬಾನೇ ಅಳ್ತಿತ್ತು. ಅದಕ್ಕೆ ನಮ್ ಪಕ್ಕದ ಮನೆಯವರು ಕರ್ಕೊಂಡೋಗಿ ಪಾಪುಗೆ ಚಾಕ್ಲೇಟ್ಸ್ ಮತ್ತೆ ಸಮಾಧಾನ ಮಾಡಿ ಕರ್ಕೊಂಡ್ ಬಂದ್ಬಿಟ್ರು. ಹಾಗಿವತ್ತು ತುಂಬಾನೇ ಬೇಜಾರಾಯ್ತು. ಪಾಪು ಬರ್ಡೇ ದಿವಸನೇ ಕರೆಂಟ್ ಹೋಯ್ತಲ್ಲ ಅಂತ. ಆದ್ರೂ ಪರವಾಗಿಲ್ಲ, ಏನ್ ಮಾಡಕ್ಕಾಗುತ್ತೆ. ಹಾಗೆ ಮಶ್ರೂಮ್ ಟಿಕ್ಕಾ ಕರಿ, ನಾನ್ ರೊಟ್ಟಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.